ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ ತನಿಖೆ ನಡೆಸುತ್ತಿರುವ ಎಸ್ಐಟಿ ತನ್ನ ಪ್ರಾಥಮಿಕ ವರದಿಯನ್ನ ಉತ್ತರ ಪ್ರದೇಶದ ಸಿಎಂ ಆದಿತ್ಯನಾಥ್ ಅವರಿಗೆ ಸಲ್ಲಿಸಿದೆ. ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರನ್ನ ತನಿಖೆಗೆ ಒಳಪಡಿಸಲಾಗಿದೆ. ಅವರ ಬಗ್ಗೆ ದೇಶಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ. ಆದರೆ ಇದಕ್ಕೆ ಚಂಪತ್ ರಾಯ್ ಮಾತ್ರ ಹೊಣೆನಾ ಅನ್ನೋ ಪ್ರಶ್ನೆನೂ ಇದೆ. ರಾಮಮಂದಿರ ನಿರ್ಮಿಸಿದಾಗ ಬಿಜೆಪಿ ಸರ್ಕಾರ ಅದರ ಕ್ರೆಡಿಟ್ ಅನ್ನ ತೆಗೆದುಕೊಳ್ತು. ಪ್ರಧಾನಿ ಮೋದಿ ಅದರ ಕ್ರೆಡಿಟ್ ತಗೊಂಡ್ರು, ಮುಖ್ಯಮಂತ್ರಿ ಆದಿತ್ಯನಾಥ್ ತಗೊಂಡ್ರು. ಈಗ ದೇಣಿಗೆ ಕಳುವಾಗಿರುವಾಗ ಅವರೆಲ್ಲರೂ ಹೊಣೆಗಾರರಾಗಬೇಕಲ್ವಾ? ಸಿಂಧಿ ಸಮುದಾಯಕ್ಕೆ ಸೇರಿದ ವಿಶ್ವ ಸಿಂಧಿ ಸೇವಾ ಸಂಘ ರಾಮ ಮಂದಿರಕ್ಕಾಗಿ ಚಂಪತ್ ರಾಯ್ಗೆ 200 ಕೆಜಿ ಬೆಳ್ಳಿಯನ್ನ ದಾನ ಮಾಡಿತ್ತು. ದೇಣಿಗೆ ಕಳ್ಳತನದ ಸುದ್ದಿ ಬಂದಾಗ ಅದು ನಾವು ದಾನ ಮಾಡಿದ 200 ಕೆಜಿ ಬೆಳ್ಳಿ ಎಲ್ಲಿದೆ, ನಮಗೆ ಲೆಕ್ಕಪತ್ರ ಬೇಕು ಅಂತ ಕೇಳಿದೆ. ನಾವು ದಾನ ಮಾಡಿದ 200 ಕೆಜಿ ಬೆಳ್ಳಿಯನ್ನ ರಾಮ ಮಂದಿರ ನಿರ್ಮಾಣದಲ್ಲಿ ಬಳಸಲಾಗಿದ್ಯಾ ಅಥವಾ ಇಲ್ವಾ ಅನ್ನೋದನ್ನ ನಾವು ತಿಳಿದುಕೊಳ್ಳೋಕೆ ಬಯಸ್ತೀವಿ. ಆ 200 ಕೆಜಿ ಬೆಳ್ಳಿಯನ್ನ ಏನ್ ಮಾಡಿದ್ದೀರಿ ಅನ್ನೋದು ಅದರ ಪ್ರಶ್ನೆಯಾಗಿದೆ. ಸಿಂಧಿ ಸಂಘಕ್ಕೆ ಸೇರಿರುವ ಮುಂಬೈನ ರಾಜು ಮನ್ವಾನಿ ಹೇಳೋ ಪ್ರಕಾರ ಸಿಂಧಿ ಸಂಘದ ಪ್ರತಿನಿಧಿಗಳು ಚಂಪತ್ ರಾಯ್ ಅವರನ್ನ ದೆಹಲಿ ನಿವಾಸದಲ್ಲಿ ಭೇಟಿಯಾಗಿದ್ರು. ಅವರ ಆಹ್ವಾನದಂತೆ 2021ರ ಜನವರಿ 26ರಂದು ಅಯೋಧ್ಯೆಯ ದೇವಾಲಯ ಸಂಕೀರ್ಣದೊಳಗಿನ ಒಂದು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 200 ಕೆಜಿ ಬೆಳ್ಳಿಯನ್ನ ದಾನ ಮಾಡಲಾಯಿತು. ಮೊದಲು ಬೆಳ್ಳಿಯ ಗುಣಮಟ್ಟ ಪರಿಶೀಲಿಸಿ ನಂತರ ರಶೀದಿ ನೀಡೋದಾಗಿ ಹೇಳಲಾಯಿತು. ಆದರೆ ಈ 5-6 ವರ್ಷಗಳಲ್ಲಿ ಅವರ ಕಡೆಯಿಂದ ನಮಗೆ ಯಾವುದೇ ಕರೆ ಬರಲಿಲ್ಲ ಮತ್ತು ನಮ್ಮ ಯಾವುದೇ ಕರೆಗಳಿಗೂ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಅವರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಇದನ್ನೆಲ್ಲ ಟಿವಿಯಲ್ಲಿ ನೋಡಿದಾಗ ನಮ್ಮ ಬೆಳ್ಳಿಯನ್ನ ದುರುಪಯೋಗ ಮಾಡಿಕೊಳ್ಳಲಾಗಿದೆಯಾ ಅಂತ ಆತಂಕ ಆಯಿತು. ನಾವು ದಾನ ಮಾಡಿರುವ ಬೆಳ್ಳಿ ಈಗಿನ ಲೆಕ್ಕದಲ್ಲಿ ಸುಮಾರು 67 ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ ಅಂತ ಅವರು ಹೇಳಿದ್ದಾರೆ. ಎಸ್ಐಟಿ ತನಿಖೆ ಬಗ್ಗೆ ನಮಗೆ ಸಂಪೂರ್ಣ ನಂಬಿಕೆ ಇದೆ, ಸತ್ಯ ತಿಳಿಯುತ್ತೆ. ಆದ್ರೆ ಮಂದಿರದಲ್ಲಿ ಇದೆಲ್ಲ ನಡೆದಿರೋದು ಭಕ್ತರನ್ನ ತೀವ್ರವಾಗಿ ನೋಯಿಸುತ್ತೆ. ನಾವಿದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಹೇಳಿದ್ದಾರೆ. मेरा नाम राजू मनवानी है। मैं मुंबई से हूं और विश्व सिंधी सेवा संगम को रिप्रेजेंट करता हूं एज ए इंटरनेशनल चेयरमैन। 26 जनवरी 2021 के अंदर जब हमें पता चला कि राम मंदिर अयोध्या में बनने जा रहा है और हमारे रामलला 500 साल के बाद अयोध्या लौट रहे हैं, तो हमारे सिंधी समाज ने डिसाइड किया कि हम 20-25 किलो चांदी वहां हम भी डोनेट करना चाहेंगे। और जब हम लोगों ने ग्रुप में डाला तो जो रेस्पॉन्स आया वो 200 किलो चांदी का आया। तो हम लोगों ने चंपत राय जी से कांटेक्ट किया, उनके दिल्ली के निवास पे उनसे मुलाकात की और उसके बाद उन्होंने हमें अयोध्या बुलाया। अयोध्या की 26 जनवरी 2021 की डेट फिक्स हुई और अयोध्या मंदिर के परिसर में ही उनके एक हॉल के अंदर ये प्रोग्राम रखा गया। उस प्रोग्राम के अंदर हमने 200 किलो चांदी, 1-1 किलो की एक चांदी, जिसके ऊपर हमारे इष्ट गुरु साईं झूलेलाल जी का फोटोग्राफ भी बना हुआ है और उनके फोटोग्राफ्स और उनके वीडियो भी लिए गए। हमें ये कहा गया कि ये जहां हम लगाएंगे आपको बताएंगे और पहले अभी इसकी चेकिंग होगी कि चांदी की क्वालिटी वगैरह क्या है, उसके बाद रसीद वगैरह और उसके बाद आपको बताया जाएगा। लेकिन इन 5-6 सालों के अंदर हमें कभी न कोई फोन आया और न हमारे किसी फोन का रेस्पॉन्स मिला। ವರದಿಗಳ ಪ್ರಕಾರ ಈಗ ತನಿಖೆಯ ವ್ಯಾಪ್ತಿ ವಿಸ್ತರಿಸ್ತಾ ಇದೆ. ಆದರೆ ಇನ್ನೂ ಯಾವುದೇ ಎಫ್ಐಆರ್ ದಾಖಲಿಸಲಾಗಿಲ್ಲ. ಈ ಟ್ರಸ್ಟ್ ಅನ್ನ ರಚಿಸಿದವರು ಸರ್ಕಾರಿ ಅಧಿಕಾರಿಗಳಾಗಿದ್ರು. ಟ್ರಸ್ಟ್ ನಲ್ಲಿ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಹಾಗಾದ್ರೆ ಚಂಪತ್ ರಾಯ್ ಅವರನ್ನ ಯಾಕೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ? ಇತರರನ್ನ ಯಾಕೆ ಹೊಣೆಗಾರರನ್ನಾಗಿ ಮಾಡಲಾಗ್ತಿಲ್ಲ? ದೇಣಿಗೆಗಳನ್ನ ಎಣಿಸೋಕೆ ಸಂಪೂರ್ಣ ವ್ಯವಸ್ಥೆ ಇತ್ತು. ಹಣ ಎಣಿಸೋಕ್ ಹೋದ ಯಾರನ್ನೇ ಆದ್ರೂ ಮೊದಲು ಶೋಧಿಸಲಾಗ್ತಾ ಇತ್ತು. ಎಣಿಸಿದ ನಂತರ ವ್ಯಕ್ತಿ ಹೊರಬಂದಾಗ ಮತ್ತೆ ಶೋಧಿಸಲಾಗ್ತಾ ಇತ್ತು. ನಿಜವಾಗಿಯೂ ಇದೆಲ್ಲ ನಡೀತಿತ್ತ ಅಂತ ತಿಳಿಬೇಕು ಅಂತಂದ್ರೆ ಈಗ 8 ತಿಂಗಳ ಸಿಸಿಟಿವಿ ದೃಶ್ಯಾವಳಿಗಳು ಕಾಣೆಯಾಗಿದೆ. ವ್ಯವಸ್ಥಿತವಾಗಿ ಜವಾಬ್ದಾರಿ ತೆಗೆದುಕೊಳ್ಳುವ ಬದಲು ಎಲ್ಲದಕ್ಕೂ ಕೆಳಗಿನವರನ್ನ ದೂಷಿಸಲಾಗ್ತಿದೆ. ಈಗ ಎಸ್ಐಟಿ ಪ್ರಾಥಮಿಕ ವರದಿ ಆದಿತ್ಯನಾಥ್ ಅವರಿಗೆ ಸಲ್ಲಿಕೆಯಾಗಿರೋದು ಮಾತ್ರವಲ್ಲದೆ ಪಿಎಂ ಕಚೇರಿಯನ್ನೂ ತಲುಪಿದೆ ಅಂತ ವರದಿಗಳಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ಈ ವಿಷಯದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಮತ್ತು ಪ್ರಧಾನಿ ಕಚೇರಿಯಿಂದ ಸೂಚನೆ ದೊರೆತ ನಂತರವೇ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಈ ನಡುವೆ ಚಂಪತ್ ರಾಯ್ ಎಲ್ಲವನ್ನೂ ನೋಡ್ಕೊಳ್ತಾ ಇದ್ರು. ಆದ್ರೆ ಈಗ ಅಯೋಧ್ಯೆಯ ಜಿಲ್ಲಾಧಿಕಾರಿ ಶಶಾಂಕ್ ತ್ರಿಪಾಠಿ ಮಂದಿರದ ಕಾರ್ಯಾಚರಣೆಯನ್ನ ನೋಡ್ಕೊಳ್ತಿದ್ದಾರೆ. ಮಂದಿರದಲ್ಲಿ ಉದ್ಯೋಗಿಗಳ ಮೇಲೆ ಹೆಚ್ಚಿನ ನಿಗಾ ಇಡಲಾಗಿದೆ. ಹಿಂದೆ ಮೇಜುಗಳ ಮೇಲೆ ಎಣಿಕೆ ಮಾಡಲಾಗ್ತಿತ್ತು, ಈಗ ಕಾರ್ಪೆಟ್ಗಳ ಮೇಲೆ ಎಣಿಕೆ ಕೆಲಸ ನಡೀತಿದೆ. ಹಳೆಯ ಉದ್ಯೋಗಿಗಳನ್ನ ತೆಗೆದುಹಾಕಲಾಗಿದೆ. ಕಾಣಿಕೆ ಎಣಿಕೆಗೆ 40ರಿಂದ 45 ಹೊಸ ಉದ್ಯೋಗಿಗಳನ್ನ ನಿಯೋಜಿಸಲಾಗಿದೆ. 6 ಹೊಸ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಇದರ ಜೊತೆಗೆ ಟ್ರಸ್ಟ್ಗಳ ಅಧಿಕಾರವನ್ನ ಸ್ಥಗಿತಗೊಳಿಸಲಾಗಿದೆ. ವಿಶೇಷ ಆಹ್ವಾನಿತರಾದ ಚಂಪತ್ ರಾಯ್, ಡಾಕ್ಟರ್ ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಅವರು ಈಗ ಮಂದಿರದ ನಿತ್ಯದ ಕೆಲಸಗಳಲ್ಲಿ ಸಕ್ರಿಯವಾಗಿಲ್ಲ. ಅವರು ಯಾವುದೇ ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ ಮತ್ತು ಡಿಎಂ ಈಗ ಎಲ್ಲದರ ಉಸ್ತುವಾರಿಯನ್ನ ವಹಿಸಿದ್ದಾರೆ.
ಕಾಣಿಕೆ ದುರುಪಯೋಗ ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಚಂಪತ್ ರೈ ರಾಮ ಮಂದಿರದಲ್ಲಿ ವಾಸ ಮಾಡ್ತಿದ್ದಾರೆ. ಹಣವನ್ನ ಯಾರಿಂದ ವಶಪಡಿಸಿಕೊಳ್ಳಲಾಗಿದೆಯೋ ಆ ನೌಕರರನ್ನು ಕೂಡ ರಾಮ ಮಂದಿರದ ನೆಲಮಾಳಿಗೆಯಲ್ಲಿ ಇರಿಸಲಾಗಿದೆ. ಅಧಿಕಾರಿಗಳು ಮತ್ತು ಪೊಲೀಸರು ಅಲ್ಲಿಗೆ ಬಂದು ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಅವರನ್ನ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸ್ತಿಲ್ಲ. ಹಾಗಾಗಿ ಇಲ್ಲಿಯೂ ಪಾರದರ್ಶಕತೆ ಇಲ್ಲವಾಗಿದೆ. ತನಿಖೆಯ ಆಧಾರದ ಮೇಲೆ ಚಂಪತ್ ರಾಯ್ ಅವರ ಆಪ್ತರಾದ ಟಿನ್ನು ಯಾದವ್, ಲವ್ ಕುಶ್ ಮತ್ತು ಅನುಕಲ್ಪ್ ಸೇರಿದಂತೆ 5 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲು ಎಸ್ಐಟಿ ಸಿದ್ಧತೆ ನಡೆಸಿದೆ. ಆದರೆ ತನಿಖಾ ವರದಿ ಹಾಗೂ ಸರ್ಕಾರದ ಪರಿಶೀಲನೆಯ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ತಿಳಿದು ಬಂದಿದೆ. ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲಿ ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಹೇಗ್ ಸಾಧ್ಯ ಅಂತ ತಕರಾರಿಟ್ಟಿದ್ದ ಶಂಕರಾಚಾರ್ಯ ಸ್ವಾಮಿ ನಿಶ್ಚಲಾನಂದ ಸರಸ್ವತಿ ಅವರು ಈಗ ಚಂಪತ್ ರಾಯ್ ಕಳ್ಳ ಅಂತ ಹೇಳ್ತಿದ್ದಾರೆ. ಅವರು ಮೊದಲ ದಿನದಿಂದಲೇ ಕಳ್ತನ ಮಾಡ್ತಿದ್ದಾರೆ ಅಂತ ಶಂಕರಾಚಾರ್ಯರು ಬಹಿರಂಗವಾಗಿ ಹೇಳ್ತಿದ್ದಾರೆ. ಅಲ್ಲೇನು ಮೊದಲ ಬಾರಿಗೆ ಕಳ್ತನಗಳು ನಡೀತಿದ್ಯಾ ಅಂತ ಕೇಳಿರುವ ಅವರು ಶಿಲಾಪೂಜೆ ನಡೆದಾಗಿನಿಂದಲೂ ಕಳ್ತನ ಶುರುವಾಗಿದೆ ಅಂತ ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.